ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 13ನೇ ವಚನ. ಜಕ್ರಿಯ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತ್ತು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾರೆ ಪ್ರಿಯರೇ. ಇಲ್ಲಿ ಜಕ್ರಿಯನಿಗೆ ವಾಗ್ದಾನ ಮಾಡಿದಂತ ದೇವರು ನಮಗೆ ನಿಮಗೆ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಜಕ್ರಿಯನೇ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತ್ತು ಎಂಬುದಾಗಿ ಪ್ರಿಯರೇ. ಜಕ್ರಿಯನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ಜೀವಿಸ್ತಾ ಇದ್ರು ಪ್ರಿಯರೇ. ದೇವರ ಆಜ್ಞೆಗಳೆಲ್ಲ ಕೈಕೊಂಡು, ದೇವರ ಆಜ್ಞೆಗಳಲ್ಲಿ ಒಂದಾದ್ರೂ ತಪ್ಪಲ್ಲದೆ ಎಲ್ಲವನ್ನು ಕೈಕೊಂಡು ದೇವರ ದೃಷ್ಟಿಯಲ್ಲಿ ಒಳ್ಳೆ ನೀತಿ ಒಳ್ಳೆ ಮಗನಾಗಿ ಜೀವಿಸ್ತಾ ಇದ್ರು ಪ್ರಿಯರೇ. ಅವಳು ಎಲಿಜಬೆತ್ ಅವಳ ಹೆಂಡತಿ ಕೂಡ ಅವರಿಬ್ಬರು ದೇವರ ದೃಷ್ಟಿ ಒಳ್ಳೆ ನೀತಿವಂತರಾಗಿ ಜೀವಿಸ್ತಾ ಇದ್ರು ಪ್ರಿಯರೇ. ಅವ್ರು ನೀತಿವಂತರಾಗಿ ಜೀವಿಸುವಾಗ ಅವ್ರಿಗೇನಿರ್ಲಿಲ್ಲ, ಮಕ್ಕಳಿರ್ಲಿಲ್ಲ ಪ್ರಿಯರೇ. ಆದ್ರೆ ಅವ್ರು ಸೋತು ಹೋಗಿರ್ಲಿಲ್ಲ, ಅವ್ರು ಯಾವ್ದು ತಪ್ಪು ಮಾಡಿರ್ಲಿಲ್ಲ ಪ್ರಿಯರೇ. ಅವ್ರು ಯಾವಾಗ್ಲೂ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಜೀವಿಸ್ತಾ ಇದ್ರು ಪ್ರಿಯರೇ. ಅದ್ ಕಾರಣ ಜಕ್ರಿಯನಿಗೆ ದೇವ ದರ್ಶನನು ಉಂಟಾಯಿತು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಅವನ ಸನ್ನಿಧಾನದಲ್ಲಿ ಧೂಪನ ಹಾಕುವ ಜನರೆಲ್ಲ ಗುಂಪೆಲ್ಲ ಕೂಡಿಕೊಂಡು ದೇವರಿಗೆ ಆರಾಧಿಸುವಾಗ ಜಕ್ರಿಯನಿಗೆ ದೇವ ದರ್ಶನ ಉಂಟಾದಾಗ, ಜಕ್ರಿಯನೇ ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ಎಂಬುದಾಗಿ ದೇವದೂತರು ಜಕ್ರಿಯನಿಗೆ ದರ್ಶನ ಮೂಲಕವಾಗಿ ಮಾತಾಡಿದ್ರು ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ನಮ್ಮ ನಿಮ್ಮ ಜೀವಿತದಲ್ಲಿ ನಾವು ಯಾವ ವಿಜ್ಞಾಪನೆಗಳಿಂದ ನಾವು ದೇವರಿಗೆ ಪ್ರಾರ್ಥಿಸ್ತಾ ಇದೀವೋ, ಎಂತ ಕಷ್ಟಗಳಿದೆ ಅಂತ ನಾವು ದೇವರಿಗೆ ಪ್ರಾರ್ಥಿಸ್ತಿದ್ದೇವೆ. ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಿರ್ಬೋದು, ಶೋಧನೆಗಳಿರ್ಬೋದು, ಮಕ್ಕಳಿಲ್ಲಂತ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದಿರ್ಬೋದು, ಯಾವ ವಿಷಯದಲ್ಲಿ ನಮ್ಮ ಜೀವಿತದಲ್ಲಿ ಅಂತ ಕಷ್ಟ ಇದೆ ಅಂತ ನಾವು ದೇವರಿಗೆ ವಿಜ್ಞಾಪನೆಗಳು ಮಾಡ್ತಿದ್ದೇವೆ ಪ್ರಿಯರೇ. ಆದ್ರೆ ದೇವರು ನೀತಿವಂತ ಮಕ್ಕಳ ವಿಜ್ಞಾಪನೆ ಕೇಳುವಂತ ದೇವರು ಪ್ರಿಯರೇ. ನಾವು ನೀವು ಜಕ್ರಿಯನ ಹಾಗೆ ದೇವರ ಆಜ್ಞೆಗಳೆಲ್ಲ ಕೈಕೊಂಡು ನಡೆಯುತ್ತಾ ದೇವರ ವಾಕ್ಯಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಒಂದಾದ್ರೂ ತಪ್ಪಲ್ಲದೆ ಆತನ ದೃಷ್ಟಿಯಲ್ಲಿ ನಾವು ನೀತಿವಂತರಾಗಿ ಜೀವಿಸುವಾಗ ಈ ಮುಂಜಾನೆ ಸಮಯ ನಮ್ಮ ನಿಮ್ಮ ಜೀವಿತದಲ್ಲಿ ದೇವ್ರ ದರ್ಶನ ಮೂಲಕವಾಗಿ ನಮ್ಮ ವಿಜ್ಞಾಪನೆಗಳು ಆತ ನೆರವೇರಿಸುವಂತ ದೇವರಾಗಿದ್ರು ಪ್ರಿಯರೇ. ಮುಂಜಾನೆ ಸಮಯ ಎಷ್ಟು ಜನರು ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡಿರೋ ಪ್ರಿಯರೇ. ಈ ವಾಗ್ದಾನ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ಆತನ ಆಶೀರ್ವದಿಸಿ ಬಲಪಡಿಸುವಂತ ದೇವ್ರ ಪ್ರಿಯರೇ. ಜಕ್ರಿಯನೇ ನೀನು ಭಯ ಪಡಬೇಡ. ನಾವು ನೀವು ಯಾವ ವಿಷಯದಲ್ಲಿ ಭಯ ಪಡ್ತಿದ್ವಿ ಪ್ರಿಯರೇ? ನಾವು ಯಾವ ವಿಷಯದಲ್ಲಿ ಭಯ ಪಡ್ತೀವಿ ಪ್ರಿಯ? ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ನಮ್ಮ ಪ್ರಾರ್ಥನೆಗೆ ದೇವ್ರು ಉತ್ತರ ಕೊಡ್ತಾ ಇಲ್ಲ, ನಮ್ಮ ಪ್ರಾರ್ಥನೆ ದೇವ್ರು ನಮ್ಮ ನೆರವೇರಿಸ್ತಾ ಇಲ್ಲ ಅಂತ ನೀವು ಭಯ ಪಡ್ತಿದ್ದಾರೆ ಪ್ರಿಯರೇ. ಆದ್ರೆ ಭಯ ಪಡ್ಬೇಡಿ, ದೇವರು ನಮ್ಮ ಪ್ರಾರ್ಥನೆ ಕೇಳುವಂತ ದೇವ್ರು, ದೇವ್ರು ನಮ್ಮ ಪ್ರಾರ್ಥನೆಗೆ ಸದ್ದುತ್ತರ ಕೊಡುವಂತ ದೇವ್ರು. ಜಕ್ರಿಯನ ಯಾವ ರೀತಿಯಾಗಿ ಜಕ್ರಿಯ ಪ್ರಾರ್ಥನೆ ಮುಟ್ಟಿತ್ತು ದೇವರಿಗೆ, ನಮ್ಮ ಪ್ರಾರ್ಥನೆ ಕೂಡ ದೇವರಿಗೆ ಮುಟ್ಟುವಂತದ್ದಾಗಿದೆ ಪ್ರಿಯ. ನೀವು ನಂಬಿ ವಿಶ್ವಾಸವಿಡ್ರಿ. ದೇವ್ರು ನಮ್ಮ ಜೀವಿತದಲ್ಲಿ ಎಲ್ಲಾ ಸಮಸ್ಯೆಗಳು ತೆಗೆಯುವಂತ ದೇವ್ರು, ನಮ್ಮ ಪ್ರಾರ್ಥನೆ ಕೇಳುವಂತ ದೇವ್ರು, ನಮ್ಮ ಎಲ್ಲಾ ಶೋಧನೆ ತಪ್ಪಿಸುವಂತ ದೇವರು ಎಂಬುದಾಗಿ ನೀವು ನಂಬಿ ವಿಶ್ವಾಸವಿಡ್ರಿ. ಮುಂಜಾನೆ ಸಮಯ ವಾಗ್ದಾನ ಮೂಲಕವಾಗಿ ದೇವರು ನಮ್ಮ ನಿಮ್ಮ ಪ್ರಾರ್ಥನೆ ಕೇಳಿ ನಮಗ್ ಬೇಕಾಗಿರೋದನ್ನೆಲ್ಲ ಒದಗಿಸಿ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡುವಂತ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗ್ಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ಅವ್ರ ಜೀವಿತದಲ್ಲಿ ತಂದಿ ಈ ವಾಗ್ದಾನ ನೆರವೇರಿಸುವಂತ ದೇವ್ರು ನೀವಾಗಿರಿ ತಂದಿ. ಜಕ್ರಿ ನಿನ್ನ ಭಯ ಪಡಬೇಡ, ನಿನ್ನ ವಿಜ್ಞಾಪನೆಯನ್ನು ಕೇಳಿದೀನಿ ಎಂಬುದಾಗಿ ತಂದಿ ನೀವು ವಾಗ್ದಾನ ಮಾಡಿರಿ ತಂದಿ. ತಂದೆ ದೇವರು ಎಷ್ಟು ಜನರು ನಿಮ್ಗೆ ವಿಜ್ಞಾಪನೆ ಮಾಡ್ತಿದ್ರ ಪ್ರಭಾ, ಅವ್ರ ಕಷ್ಟ ಸಮಸ್ಯೆ, ಕೊಟ್ಟಿಗೆ ಶಿಷ್ಯ, ಸಾಲ ಹಿಂಸೆ, ಗರ್ಭಫಲ, ಎಷ್ಟು ಜನರು ನಿಮ್ಗೆ ವಿಜ್ಞಾಪನೆ ಮಾಡುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಅವರ ಪ್ರಾರ್ಥನೆಗೆ ಸದ್ದುತ್ತರ ದಯಪಾಲಿಸುವಂತ ದೇವರು ನೀವಾಗಿರಿ ಪ್ರಭಾ. ಅವರ ಜೀವಿತದಲ್ಲಿ ಪ್ರತಿಯೊಂದು ದುಃಖವನ್ನು ತೆಗೆಯುವಂತ ದೇವರು ನೀವಾಗಿರು ಪ್ರಭಾ. ತಂದೆ ದೇವರು ವಾಗ್ದಾನ ಒಂದೊಂದು ಜೀವಿತದಲ್ಲಿ ತಂದೆ ಅದ್ಭುತ ರೀತಿಯಾಗಿ ತಂದೆ ನೆರವೇರಿಸಿ ಆಶಿಸು ಬಲಪಡಿಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೀನ್. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.